ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮದ್ಯಪಾನದಿಂದ ದೂರವಿರುವುದು ಒಳ್ಳೆಯದು. ಆದರೆ ನೀವು ಮದ್ಯಪಾನ ಮಾಡಿದರೆ ಅದನ್ನ ಸರಿಯಾಗಿ ಕುಡಿಯಲು ಪ್ರಯತ್ನಿಸಿ. ಇಂದು ನಾವು ಇಲ್ಲಿ ಮಾತನಾಡಲು ಹೊರಟಿರುವುದು ನೀವು ದಿನಕ್ಕೆ ಎಷ್ಟು ಮದ್ಯವನ್ನ ಕುಡಿಯುವುದು ಆರೋಗ್ಯಕರ ಎಂಬುದರ ಬಗ್ಗೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ವೇಳೆ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ನಾವು ಆಲ್ಕೋಹಾಲ್ ಕುಡಿಯಬೇಕೇ ಅಥವಾ ಕುಡಿಯಬಾರದೆ? ಮದ್ಯವು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆಯೇ ಅಥವಾ ಅದು ನಮಗೆ ಪ್ರಯೋಜನವನ್ನ ನೀಡುತ್ತದೆಯೇ? ಮದ್ಯಪಾನ ಮಾಡುವುದು ಸರಿಯೇ ತಪ್ಪೋ ಎಂದು ಚರ್ಚಿಸುವುದು ನಿಷ್ಪ್ರಯೋಜಕವಾಗಿದೆ. ಏಕೆಂದರೆ ಕುಡಿಯುವವರಿಗೆ ಕುಡಿಯಲು ಒಂದು ಕಾರಣ ಸಿಕ್ಕರೆ ಸಾಕು. ಅದು ಸಾರಿ ಇರಬಹುದು ಅಥವಾ ಸಂತೋಷ ಅಥವಾ ದುಃಖವಿರಬಹುದು. ಅನೇಕ ಅಧ್ಯಯನಗಳನ್ನು ಮಾಡಿದ ನಂತರ ವೈದ್ಯರು ಕಂಡುಹಿಡಿದಿದ್ದಾರೆ ಆಲ್ಕೋಹಾಲ್ ಎಷ್ಟು ಕುಡಿಯಬೇಕು ಎಂದು. ಪುರುಷರು ದಿನಕ್ಕೆ 2 ಪಾನೀಯಗಳಿಗಿಂತ ಹೆಚ್ಚು ಮದ್ಯಪಾನ ಮಾಡಬಾರದು ಮತ್ತು ಮಹಿಳೆಯರು ದಿನಕ್ಕೆ 1ಕ್ಕಿಂತ ಹೆಚ್ಚು ಮದ್ಯಪಾನ ಮಾಡಬಾರದು. ಇಲ್ಲಿ ಒಂದು ಪಾನೀಯ ಎಂದರೆ 30 ಮಿಲಿ ಆಲ್ಕೋಹಾಲ್. ಪ್ರಾಮಾಣಿತ ಪಾನೀಯದ ಗಾತ್ರವು ಬಿಯರ್ 330 ml ಕುಡಿಯಬಹುದು. ಹಾರ್ಡ್ ಡ್ರಿಂಕ್ಸ್ ಅಂದರೆ ವಿಸ್ಕಿ, ಜಿನ್ ಇತ್ಯಾದಿಗಳು 30 ml ಮತ್ತು ವೈನ್ 150 ml ಮಾತ್ರ ಕುಡಿಯಬಹುದು. ಆಲ್ಕೋಹಾಲ್ ಯಾವಾಗಲೂ ನಮ್ಮ ದೇಹಕ್ಕೆ ಹಾನಿಕಾರಕವಾಗಿದೆ ಎಂಬುದನ್ನು ನೆನಪಿಡಿ. ಆಲ್ಕೋಹಾಲ್ ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಸಂಪೂರ್ಣ ವೃತ್ತಿ ಜೀವನವನ್ನು ಹಾಳು ಮಾಡುತ್ತದೆ. ಅದಕ್ಕಾಗಿಯೇ ನೀವು ಮದ್ಯಪಾನ ಮಾಡಿದರೆ ಆದಷ್ಟು ಬೇಗ ಮದ್ಯವನ್ನ ತ್ಯಜಿಸಲು ಪ್ರಯತ್ನಿಸಿ ಅಥವಾ ನಿಮ್ಮ ಕುಡಿಯುವ ಮಿತಿಯನ್ನ ಮಿತಿಗೊಳಿಸಿ. ದಯವಿಟ್ಟು ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.